ಹಾಗೆ ಬಾಯಲ್ಲಿಟ್ಟರೆ ಕರಗುವಂತಹ ತುಂಬಾ ಹೆಲ್ದಿಯಾಗಿರುವಂತಹ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಖಂಡಿತವಾಗ್ಲೂ ಒಂದು ಸ್ವಲ್ಪ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಹಾಗೇ ಡ್ರೈ ರೋಸ್ಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಒಂದು 2-3 ನಿಮಿಷ ಆಗೋ ತನಕ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಹುರ್ಕೊಂಡಿನಿ. ಈ ಟೈಮ್ನಲ್ಲಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕೊತಿದ್ದೀನಿ. ಅಂದರೆ 1 ಕಪ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ. ಇವಾಗ 2 ಬೇಳೆ ಗರಿ ಆಗಬೇಕು. ಸ್ವಲ್ಪನೇ ನಾನಿಲ್ಲಿ ಬಿಸ್ಕಿಟ್ ಕಲರ್ ಬರಬೇಕು, ಆ ರೀತಿ ಇದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ಹುರ್ಕೊಂಡಾಗಿದೆ. ಇವಾಗ ಹುರ್ಕೊಂಡಾದ್ಮೇಲೆ ಇದಕ್ಕೆ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇವು 2 ಬೇಳೆ ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಇದೇ ಕಡೆಯಲ್ಲಿ ನಾನು ಯಾವ ಕಪ್ಪಿಲಿ ಉದ್ದಿನಬೇಳೆ ತೊಗೊಂಡಿನಲ್ಲ ಅದೇ ಕಪ್ಪಿಲಿ 1 ಕಪ್ ಉದ್ದಿನಬೇಳೆಗೆ 2 ಕಪ್ ಆಗುವಷ್ಟು ಇಲ್ಲಿ ಬೆಲ್ಲ ಸೇರಿಸಬೇಕಾಗುತ್ತೆ. 2 ಕಪ್ ಬೆಲ್ಲ ಹಾಕ್ಕೊಂಡಿನಿ. ಇವಾಗ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಿದ್ದೀನಿ. ಅಂದರೆ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಬೆಲ್ಲಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಇಲ್ಲಿ 1 ಎಳೆ ಪಾಕ 2 ಎಳೆ ಪಾಕ ಬೇಕಿಲ್ಲ, ನಮಗೆ ಜಸ್ಟ್ ಗಟ್ಟಿಯಾಗಿರುವಂತಹ ಪಾಕ ಬೇಕು ಅಷ್ಟೇ. ಹೀಗಾಗಿ ಬೆಲ್ಲ ಕರಗಿದ ಮೇಲೆ ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು 5 ನಿಮಿಷ ಮಾತ್ರ ಇದನ್ನು ಕುದಿಸ್ಕೊಂಡು ತೊಗೋಬೇಕು. ಇವಾಗ ನೋಡಿ, ಬೆಲ್ಲ ಕರಗಿದೆ ಪೂರ್ತಿಯಾಗಿ. ಬೆಲ್ಲ ಕರಗಿದ್ರೆ ನೀವು ಒಂದು ಸ್ವಲ್ಪ ಇಲ್ಲಿ ಏನಾದರೂ ಕಸ ಇದ್ದರೆ ಸೋಸ್ಕೋಬೋದು. ಇದಕ್ಕೆ ಏನೂ ಇಲ್ಲ, ಕ್ಲೀನ್ ಆಗಿದೆ. ನಾನಿವಾಗ ಬೆಲ್ಲ ಕರಗಿದ ಮೇಲೆ ಇದಕ್ಕೆ 1 ಚಮಚ ತುಪ್ಪ ಸೇರಿಸ್ತಿದ್ದೀನಿ. ತುಪ್ಪ ಸೇರಿಸಿ ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಸ್ವಲ್ಪ ಗಟ್ಟಿ ಆಗಬೇಕು, ಅಥವಾ ಒಂದು 4-5 ನಿಮಿಷ ಆಗೋ ತನಕ ಇದನ್ನು ಕುದಿಸ್ಕೋಬೇಕು ಅಷ್ಟೇ. ಇವಾಗ ಒಂದು 5 ನಿಮಿಷ ಅದು ಕುದಿಲಿ. ಇಲ್ಲಿ ಬೇಳೆ ಕೂಡ ತಣ್ಣಗಾಗಿದೆ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತಗೋಬೇಕು. ಅಂದರೆ ಬೆಲ್ಲ ಕರಗಿದ ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಗಟ್ಟಿಯಾಗುತ್ತೆ ಪಾಕ ಒಂದು ಸ್ವಲ್ಪ. ಇಲ್ಲಿ ನೋಡಿ, ನಾನು ಬೇಳೆ ಕೂಡ 2 ಸ್ಮೂತಾಗಿ ರುಬ್ಕೊಂಡಿನಿ. ಇದೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಸ್ಮೂತ್ ಆಗುತ್ತೆ ಜಲ್ದಿನೇ. ಇಲ್ಲಿ ನೋಡಿ, ಇಲ್ಲಿ ಬೆಲ್ಲ ಕೂಡ ನಾನು ಒಂದು 5 ನಿಮಿಷ ಆಗಿದೆ. ಇವಾಗ ಟೈಮ್ ಹಚ್ಚಿ ನಾನು ಬೆಲ್ಲ ಕರಗಿದ ಮೇಲೆ ಒಂದು 5 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಮೇನ್ ಪಾಯಿಂಟ್, ಗ್ಯಾಸ್ ಬಂದ್ ಮಾಡ್ಕೊಂಡು ನಾನು ಗ್ಯಾಸ್ ಬಂದ್ ಮಾಡ್ಕೊಂಡೆ ಈ ಹಿಟ್ಟನ್ನ ಹಾಕಬೇಕಾಗುತ್ತೆ. ಅಂದರೆ ಗ್ಯಾಸ್ ಬಂದಿರಲಿ, ಸರಿಯಾಗಿ ಮಿಕ್ಸ್ ಆಗುತ್ತೆ ಇದು ಪಾಕದ ಜೊತೆಗೆ. ಇವಾಗ ಏನಿಲ್ಲ, ಚಮಚಲಿಂದ ಸರಿಯಾಗಿ ಇದನ್ನು ಪಾಕದ ಜೊತೆ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಸ್ವಲ್ಪ ಗಟ್ಟಿಯಾಗಬೇಕು ಪಾಕ ಅಷ್ಟೇ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು 4 ಅಥವಾ ಒಂದು 5 ನಿಮಿಷ ಆಗೋ ತನಕ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊಳ್ಳಿ, ನಡೆಯುತ್ತೆ. ಇವಾಗ ನೋಡಿ, ಟೋಟಲಿ ನಾನು ಗಂಟಿಲ್ಲಾರ್ದಂಗೆ ಇದನ್ನು ಪಾಕದ ಜೊತೆ ಮಿಕ್ಸ್ ಮಾಡ್ಕೊಂಡಿನಿ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಮಿಕ್ಸ್ ಆಗಿದೆ ಅಂತೇಳಿ. ಸ್ವಲ್ಪ ಕೂಡ ಗಂಟಿಲ್ಲ ಇದರಲ್ಲಿ. ಇವಾಗ ಎಲ್ಲನೂ ಟೋಟಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 2-3 ನಿಮಿಷ ಅಥವಾ ಸ್ವಲ್ಪನೇ ತಳ ಬೀಳಿದು ಹಾಗೆಯೇ ನಾನು ಹುರ್ಕೊಂಡು ತೊಗೋಬೇಕು. ಹೀಗಾಗಿ ನಾನಿಲ್ಲಿ ಮತ್ತೆ ಗ್ಯಾಸ ಚಾಲು ಮಾಡ್ತಿದ್ದೀನಿ. ಇವಾಗ ಗ್ಯಾಸ್ ಚಾಲು ಮಾಡ್ಕೊಂಡು ನಾನು ಒಂದು 3 ನಿಮಿಷ ಅಥವಾ ಒಂದು 4 ನಿಮಿಷ ಹಾಗೆಯೇ ಮಿಕ್ಸ್ ಮಾಡ್ಕೊತ ಹುರ್ಕೊತಿದ್ದೀನಿ. ನೋಡಿ, ಪೂರ್ತಿಯಾಗಿ ಗಟ್ಟಿಯಾಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ತಳ ಕೂಡ ಇದರದ್ದು ಬಿಡ್ತಿದೆ. ಈ ಟೈಮ್ನಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ತಿದ್ದೀನಿ. ಯಾವ ಕಪ್ಪಿಲೆ ಉದ್ದಿನಬೇಳೆ ಹಾಕೊಂಡಿನಲ್ಲ ಅದೇ ಕಪ್ಪಿಲೆ 1 ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡಿನಿ. ನೀರು ಹಾಕಿದ್ದದ ಮತ್ತು ಕಾಸಿಟ್ಟು ಆಡಿಸ್ಕೊಂಡು ಹಾಕೊಂಡಿನಿ ಹಾಲನ್ನ ಇದರಲ್ಲಿ. ಇವಾಗ ಹಾಲು ಮಿಕ್ಸ್ ಮಾಡ್ಕೊಂಡಾಗಿದೆ. ಹಾಲು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ಸ್ವಲ್ಪ ತಳ ಬಿಡಬೇಕು. ತಳ ಬಿಟ್ಟಾದಮೇಲೆ ಇದಕ್ಕೆ ಒಂದು 2 ಚಮಚ ತುಪ್ಪ ಮತ್ತು ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಂಡಿನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡಿನಿ. ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು, ನನಗೆ ಗೊತ್ತಾಗಿಲ್ಲ. ಅಂದರೆ ತಳ ಬಿಟ್ಟು ಆದಮೇಲೆ ಈ 3 ಸಾಮಗ್ರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ ಇಲ್ಲಿ. ಇವಾಗ ಇದಕ್ಕೆ ನಾನು ಕೆಳಗಡೆ ಎತ್ತಿಟ್ಕೊಂಡಿನಿ. ಪೂರ್ತಿಯಾಗಿ ತಳ ಬಿಡಬೇಕು. ತಳ ಬಿಟ್ಟಾದಮೇಲೆ ಇದನ್ನು ಕೆಳಗಡೆ ಎತ್ತಿಟ್ಕೊಂಡಿನಿ. ಇಲ್ಲಿ ಬಿಸಿ ಬಿಸಿ ಇರುವಾಗ ಈ ರೀತಿ ಸೆಟ್ ಮಾಡಬೇಕಾಗುತ್ತೆ. ನೀವು ಯಾವುದಾದ್ರೂ ಟ್ರೇನಲ್ಲಿ ಕೂಡ ಸೆಟ್ ಮಾಡ್ಕೋಬೋದು, ಅಥವಾ ಈ ರೀತಿ ಕಪ್ ಇದ್ದರೆ ಕಪ್ನಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ತುಂಬಾ ಸರಿಯಾಗಿ ಅನಿಸುತ್ತೆ ಈ ರೀತಿ ಕಪ್ನಲ್ಲಿ ಸೆಟ್ ಮಾಡಿಕೊಂಡ್ರೆ. ಸ್ವಲ್ಪ ತುಪ್ಪ ಹಚ್ಚಿ ಕಪ್ಪಿಗೆ ಸರಿಯಾಗಿ ಅದು ಬಿಟ್ಕೊಳ್ಳುತ್ತೆ. ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ, ಗಟ್ಟಿ ಆಗುತ್ತೆ ಇದು ಆಲ್ಮೋಸ್ಟ್ ತಣ್ಣಗಾದ್ಮೇಲೆ. ಎಲ್ಲ ಈ ರೀತಿ ಕಪ್ನಲ್ಲಿ ಹಾಕ್ಕೊಂಡು ಒಂದು 5-10 ನಿಮಿಷ ಇದಕ್ಕೆ ಹಾಗೆಯೇ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ನಿಮಗೆ ಬೇಗನೆ ಬೇಕಂದರೆ ಫ್ರೀಜ್ನಲ್ಲಿ ಎತ್ತಿಡಿ, ಒಂದು 5 ನಿಮಿಷ ನಡೆಯುತ್ತೆ. ನಾನು ಒಂದು 10 ನಿಮಿಷ ಆಗೋ ತನಕ ಹಾಗೆಯೇ ಬಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಏನಾಗುತ್ತೆ, ಗಟ್ಟಿ ಆಗುತ್ತೆ ಇದು. ಸೊ ನೋಡಿ, ಎಷ್ಟು ಮಸ್ತಾಗಿ ಬಂದಿದೆ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಸ್ವೀಟ್ ರೆಸಿಪಿ. ಸೊ ನೋಡ್ತಿರ್ಬೋದು, ಹಾಗೆಯೇ ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಮತ್ತು ನಿಮ್ಗೆ ಏನಾದರೂ ಆರೋಗ್ಯಕರವಾಗಿರುವಂತಹ ರೆಸಿಪಿ ಬೇಕಿದ್ರೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ, ಮತ್ತು ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವ, ತುಂಬಾ ಸರಿಯಾಗಿ ಬರುತ್ತೆ. ಓಕೆ, ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.